ಎಲ್ಲರಿಗೂ ನಮಸ್ಕಾರ. ಶನಿವಾರದ ಗೀತಾ ಸ್ಟೋರೀಸ್‌ಗೆ ಸುಸ್ವಾಗತ. ಇವತ್ತಿನ ಕತೆ ಬಂದು 2 ಬೀಜಗಳ ಕತೆ. ಕತೆ ಮುಂದುವರಿಸೋಕ್ಕಿಂತ ಮುಂಚೆ ನಾವು ಶ್ಲೋಕದಿಂದ ಶುರು ಮಾಡೋಣ. ಓಂ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತಂ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇವತ್ತಿನ ಕತೆ ಬಂದು 2 ಬೀಜಗಳ ಕತೆ. ನಾವು ನಮ್ಮ ಜೀವನದಲ್ಲಿ ಯಾಕೆ ದುಃಖ ಪಡ್ತೀವಿ ಗೊತ್ತಾ? ನಾವು ಬೆಳವಣಿಗೆಗಿಂತ ಜಾಸ್ತಿ ರಿಸಲ್ಟ್ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತೀವಿ ಅಲ್ವಾ? ಬನ್ನಿ, ಅದಕ್ಕೊಂದು ಸಣ್ಣ ಕತೆ ಇದೆ. ಒಬ್ಬ ರೈತ ಸಣ್ಣ ಭೂಮಿನಲ್ಲಿ 2 ಬೀಜಗಳನ್ನ ಬಿತ್ತಿರ್ತಾರೆ. ರೈತ 2 ಬೀಜಕ್ಕೂ ಒಂದೇ ನೀರು, ಒಂದೇ ಮಣ್ಣು, ಹಾಗೆ ಸೂರ್ಯನ ಬೆಳಕು ಸಹ ಒಂದೇ ಆಗಿರುತ್ತೆ. ಆದರೆ ಅವುಗಳ ಒಳಗಿನ ಮನಸ್ಥಿತಿ ತುಂಬಾ ವಿಭಿನ್ನವಾಗಿರುತ್ತೆ. ಮೊದಲನೇ ಬೀಜ ತುಂಬ ಯೋಚನೆ ಮಾಡೋ ಬೀಜ. ಅದು ಯಾವಾಗಲೂ ನಾನು ಯಾವಾಗ ದೊಡ್ಡ ಮರ ಆಗಿ ಬೆಳಿತೀನಿ, ನಾನು ಬೆಳಿಲ್ಲ ಅಂದರೆ ಪಕ್ಕದ ಬೀಜ ನನಗಿಂತ ಚೆನ್ನಾಗಿ ಬೆಳೆದ್ಬಿಟ್ರೆ ಅಂತ ಬರೀ ಯೋಚನೆ ಮಾಡಿಕೊಂಡು, ಬೇರೆದಕ್ಕೆ ಹೋಲಿಕೆ ಮಾಡಿಕೊಂಡು, ಭಯ ಪಡ್ಕೊಂಡು, ಅದ್ರ ಕೆಲಸ ಬೆಳೆಯೋದು ಅನ್ನೋದ್ರೆ ಮರ್ತೋಗ್ಬಿಟ್ಟಿರುತ್ತೆ. ಬರೀ ಯೋಚನೆ ಮಾಡಿಕೊಂಡು ಇನ್ನೊಬ್ಬರ ಮೇಲೆ ಕಂಪೇರ್ ಮಾಡಿಕೊಂಡೇ ಇದ್ದೋಗ್ಬಿಡುತ್ತೆ. ಅದೇ ಎರಡನೇ ಬೀಜ ಬಂದು ಕರ್ತವ್ಯದ ಬೀಜ. ಇದೇನ್ ಮಾಡುತ್ತೆ? ಇದು ತುಂಬಾ ಖುಷಿಯಾಗಿರುತ್ತೆ. ಎರಡನೇ ಬೀಜ ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುತ್ತೆ. ಏನು? ತನ್ನ ಕೆಲಸ ಏನು? ಚೆನ್ನಾಗಿ ಬೆಳೆಯೋದು, ಫಲದ ಬಗ್ಗೆ ಯೋಚಿಸೋದು ಅಲ್ಲ. ಅದು ಪ್ರತಿದಿನ ಸಣ್ಣ ಸಣ್ಣ ಕೆಲಸನೇ ಮಾಡಿಕೊಂಡು, ಚೆನ್ನಾಗಿ ನೀರು ಹಾಕ್ತಿದ್ರೆ ನೀರು ತಗೊಂಡು, ಸೂರ್ಯನ ಬೆಳಕು ತಗೊಂಡು, ಮತ್ತೆ ತನ್ನ ಬೇರುಗಳನ್ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ತಾ ಹೋಗ್ತಿರುತ್ತೆ. ಅದು ಯಾವುದಕ್ಕೂ ಹೋಲಿಕೆ ಮಾಡ್ಕೊಳಕ್ ಹೋಗಲ್ಲ, ಯಾವತ್ತೂ ಕಂಪೇರ್ ಮಾಡ್ಕೊಳಕ್ ಹೋಗಲ್ಲ, ಇನ್ನೇನಪ್ಪ ಜಾಸ್ತಿ ಪ್ರೆಷರ್ ತಗೊಳಕ್ ಹೋಗಲ್ಲ. ಸ್ವಲ್ಪ ದಿನ ಆದ್ಮೇಲೆ ಎರಡನೇ ಬೀಜ ಕರ್ತವ್ಯದ ಬೀಜ ಬಂದು ಸಣ್ಣ ಗಿಡ ಆಗಿರುತ್ತೆ. ಅದೇ ಮೊದಲನೇ ಬೀಜ ಇನ್ನು ಮೊಳಕೆನೇ ಹೊಡೆದಿರಲ್ಲ. ಯಾಕೆ ಹೇಳಿ? ಅದು ಯಾವಾಗಲೂ ಬರೀ ಯೋಚನೆ ಮಾಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿರುತ್ತೆ. ಬೆಳವಣಿಗೆದಲ್ಲಿ ಅದಕ್ಕೆ ಯೋಚನೆನೇ ಇರೋದಿಲ್ಲ. ಇದ್ರದ್ದು ಅರ್ಥ ಏನಂತಂದ್ರೆ, ನಮ್ಮ ಜೀವನನೂ ಅಷ್ಟೇ. ನಾವು ನಮ್ಮ ಪಾಲಿಗೆ ಏನು ಕೆಲಸ ಬಂದಿರುತ್ತೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕು. ರಿಸಲ್ಟ್ ಬಗ್ಗೆ ಮತ್ತು ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಕೆಲಸ ಏನು ಕೆಲಸ ಚೆನ್ನಾಗಿದೆ, ಆ ಕೆಲಸ ಅಚ್ಚುಕಟ್ಟಾಗಿ 100% ಕೊಟ್ಟು ಮಾಡ್ಕೊಂಡು ಹೋಗ್ತಾ ಇರಬೇಕು. ರಿಸಲ್ಟ್ ಬಂದು ಏನಪ್ಪ ದೇವ್ರು ಬಿಟ್ಬಿಡೋದು. ಅದು ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ರಿಸಲ್ಟು. ಸೊ ರಿಸಲ್ಟ್ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬಾರ್ದು. ಆಗ ನಾವು ಯಾವಾಗ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಲ್ವೋ, ನಾವು ಮಾಡೋ ಕೆಲಸನ ಪ್ರೀತಿಯಿಂದ, ನಿಷ್ಠೆಯಿಂದ 100% ಕೊಟ್ಟು ಮಾಡ್ತೀವಿ. ಈಗ ಬಹಳಷ್ಟು ಮದುವೆ ಆಗಿರೋ ಹೆಣ್ಮಕ್ಳು ಏನು ಫೀಲ್ ಮಾಡ್ತಾರೆ ಗೊತ್ತಾ? ಅವರು ಅವ್ರ ಮನೇಲಿ ಎಲ್ಲ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಿರ್ತಾರೆ, ಚೆನ್ನಾಗಿ ಮನೆ ಕೆಲಸ ಮಾಡ್ತಿರ್ತಾರೆ, ಚೆನ್ನಾಗಿ ಅತ್ತೆ ಮಾವ ಸೇವೆನೂ ಮಾಡ್ತಿರ್ತಾರೆ, ಮನೇಲಿರೋ ಸಂಬಂಧಿಕರನ್ನೆಲ್ಲ ಚೆನ್ನಾಗಿ ನೋಡ್ಕೊತಿರ್ತಾರೆ. ಆದರೆ ಯಾವಾಗ ಅವರು ನನ್ನ ಪ್ರಯತ್ನಕ್ಕೆ ಬೆಲೆ ಕೊಡ್ತಿಲ್ಲ, ನನಗೆ ಗೌರವ ಕೊಡ್ತಿಲ್ಲ, ಇವ್ರು ಜಾಸ್ತಿ ಬೇರೆಯವ್ರಿಗೆ ಒತ್ತು ಕೊಡ್ತಾರೆ ಅಂತ ಯಾವಾಗ ಅನ್ಕೊಂತೀವೋ, ಆಗ ಅಲ್ಲಿ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡೋದು ಹುಟ್ಕೊಳ್ಳುತ್ತೆ. ಆಗ ಅವ್ರಿಗೆ ಬೇಸರ ಆಗುತ್ತೆ. ನಂದಕ್ಕೆ ಯಾವುದು ವ್ಯಾಲ್ಯೂ ಇಲ್ವಾ, ನಾನು ಮಾಡೋ ಕೆಲಸಕ್ಕೆ ಯಾವುದು ವ್ಯಾಲ್ಯೂ ಇಲ್ವಾ ಅಂತ ಕೊರಗ್ತಾರೆ. ಸೊ ಕೊರಗಿದ್ರೆ ಅವ್ರಿಗೆ ಹರ್ಟ್ ಆಗುತ್ತೆ. ಸೊ ಅವರೇ ಅವ್ರ ದೇಹಕ್ಕೆ ಕೊರಗು ಅನ್ನೋ ನೋವನ್ನ ಅವ್ರು ಕೊಟ್ಕೊತಾರೆ. ಅದಕ್ಕೆ ಬಟ್ ನೀವು ಆಲ್ರೆಡಿ ಏನಪ್ಪ ಎರಡನೇ ಬೀಜದ ಥರ ನಿಮ್ಮ ಕೆಲಸ ನೀವು ಮಾಡ್ತಿರ್ತೀರ. ಆದರೆ ಯಾವಾಗ ರಿಸಲ್ಟ್ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಿರೋ, ಆಗ ನಿಮಗೆ ಹರ್ಟ್ ಆಗುತ್ತೆ. ಯಾಕೆಂದ್ರೆ ರಿಸಲ್ಟ್ ಬಗ್ಗೆ ನೀವು ಯಾವತ್ತೂ ರಿಸಲ್ಟ್ ಬಗ್ಗೆ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಅದು ದೇವ್ರು ಬಿಟ್ಬಿಡೋದು ಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನಿಮ್ಮ ಕರ್ತವ್ಯ ಏನಿದೆ ಅದು ನೀವು ಮಾಡಿ, ಫಲದ ಬಗ್ಗೆ ಆಸಕ್ತಿ ಇಡಬೇಡಿ. ಯಾಕಂದ್ರೆ ಪ್ರಯತ್ನ ನಿಮ್ಮ ಕೈಲಿ ಮಾತ್ರ ಇರೋದು, ಆದರೆ ಫಲ ನಿಮ್ಮ ಕೈಲಿಲ್ಲ.
ಹಾಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನ್ಗೆ ಹೇಳಿರುವಂಥ ಶ್ಲೋಕ ಬಂದು ಇದೆ. ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ಅಂದರೆ ನಿಮ್ಮ ಕೈಯಲ್ಲಿ ಇರೋದೇ ಪ್ರಯತ್ನ, ಫಲಿತಾಂಶ ಅಲ್ಲ. ಬರೀ ನಾವು ಎಫರ್ಟ್ ಮಾತ್ರ ನಮ್ಮ ಕೈಲಿದೆ, ರಿಸಲ್ಟ್ ನಮ್ಮ ಕೈಲಿಲ್ಲ. ಅದಕ್ಕೆ ನೀವು ಡೈಲಿ ಮಲಗೋಕ್ಕಿಂತ ಮುಂಚೆ ನಿಮ್ಮ ಶಕ್ತಿ ತಕ್ಕಂತೆ ನಿಮ್ಮ ಬೆಸ್ಟ್ನ ಕೊಟ್ರಾ ಯೋಚನೆ ಮಾಡಿ. ಫಲದ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಹಾಗೆ ನೀವು ಯೋಚಿಸೋ ಅಂಥ ಬೀಜ ಆಗಬೇಡಿ, ಬೆಳೆಯೋ ಬೀಜ ಆಗಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ಈ ಗೀತಾ ಸ್ಟೋರೀಸ್ನ ನೀವು ಕೇಳಿದ್ದಕ್ಕೆ ಹೃದಯ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.